ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಈ ಸಲ DCT 2024 ಯಾರೆಲ್ಲ ಅಪ್ಲೈ ಮಾಡಿರಿ ಅವರಿಗೆ DCT ಫೀಸ್ ಸ್ಟ್ರಕ್ಚರ್ ಬಗ್ಗೆ ಮಾಹಿತಿ ಇರಲೇಬೇಕು. ಯಾಕಂದರೆ ನೀವು ಅಡ್ಮಿಷನ್ ಮಾಡಿಸ್ಬೇಕಾದ್ರೆ ಯಾವ ಕಾಲೇಜ್ನಲ್ಲಿ ನೀವು ಅಡ್ಮಿಷನ್ ತೊಗೊತೀರಿ ಅಲ್ಲಿ ಫೀಸ್ ಎಷ್ಟು ಅಂತ ಗೊತ್ತಿದ್ದರೆ ನೀವು ಮುಂಚೆನೇ ಫೀಸ್ ರೆಡಿ ಇಟ್ಕೊಳ್ಳಿಕ್ಕೆ ಭಾಳ ಹೆಲ್ಪ್ ಆಗ್ತೈತಿ. ಸೊ ಕಾಸ್ಟ್ ವೈಸ್ ಆ್ಯನ್ಯುವಲ್ ಇನ್ಕಮ್ ಪ್ರಕಾರ ಫೀಸ್ ವೇರಿ ಆಗ್ತೈತಿ. ಅದರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕಂಥೇಳಿ ನಾನು ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂಡ್ ತನಕ ವಾಚ್ ಮಾಡಿ, ಸಾಕಷ್ಟು ಮಾಹಿತಿ ಸಿಗ್ತೈತಿ ನಿಮಗೆ. ಫೀಸ್ ರೆಡಿ ಇಟ್ಕೊಳ್ಳಿಕ್ಕೆ ಸಾಕಷ್ಟು ಹೆಲ್ಪ್ ಮಾಡ್ತೈತಿ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಈ ಟೇಬಲ್ KA ವೆಬ್ಸೈಟ್ನಲ್ಲಿ ನಿಮಗೆ ಸಿಗ್ತೈತಿ. ದಿಸ್ ಟೇಬಲ್ ಆ್ಯಕ್ಚುಲಿ ಟೆಲ್ಸ್ ಅಬೌಟ್ KA ಫೀಸ್ ಸ್ಟ್ರಕ್ಚರ್. DCT ಫೀಸ್ ಸ್ಟ್ರಕ್ಚರ್ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡ್ತೈತೆ ನಿಮಗೆ ಈ ಟೇಬಲ್ನಲ್ಲಿ. ಸೊ DCT ಫೀಸ್ ಸ್ಟ್ರಕ್ಚರ್ ಇಂಜಿನಿಯರಿಂಗ್ ಲ್ಯಾಟ್ರಲ್ ಎಂಟ್ರಿ ಫಾರ್ ಸೆಕೆಂಡ್ ಇಯರ್ ಅಡ್ಮಿಷನ್ ಮತ್ತು ಆರ್ಕಿಟೆಕ್ಚರ್ ಕೋರ್ಸ್ನವ್ರಿಗೆ ಎಷ್ಟೆಲ್ಲ ಫೀಸ್ ಇರ್ತೈತೆ ಅಂತ ಹೇಳಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ಫಾರ್ ದ ಇಯರ್ 2024-25. ಸೊ ಇಲ್ಲಿ ಫಸ್ಟ್ ನೀವು ಏನು ತಿಳ್ಕೊಳ್ರಿ ಅಂದರೆ ಟೈಪ್ಸ್ ಆಫ್ ಕಾಲೇಜಸ್. ಸೊ ಟೈಪ್ಸ್ ಆಫ್ ಕಾಲೇಜದಲ್ಲಿ ಗೌರ್ಮೆಂಟ್ ಕಾಲೇಜ್ನಲ್ಲಿ ಎಷ್ಟು ಫೀಸ್ ಇರ್ತೈತಿ ಕೊಟ್ಟಿದ್ದಾರೆ. ಏಡೆಡ್ ಕಾಲೇಜ್, UVCE, ಟೈಪ್ 1, ಟೈಪ್ 2 ಕಾಲೇಜ್, ಡೀಮ್ಡ್ ಪ್ರೈವೇಟ್ ಯೂನಿವರ್ಸಿಟಿ ಅಂತ ಹೇಳಿ ಕೊಡ್ತಾರೆ. ಸೊ ಈ ಕಾಲೇಜ್ನಲ್ಲಿ ಎಷ್ಟು ಫೀಸ್ ನೀವು ತುಂಬಬೇಕಾಗ್ತೈತೆ ಅಂಥೇಳಿ. ಸೊ ಫಸ್ಟ್ ಟೇಬಲ್ನಲ್ಲಿ ಜನರಲ್ ಮೆರಿಟ್. ಸೊ ಜನರಲ್ ಮೆರಿಟ್ 2A, 2B, 3A, 3B ಎಲ್ಲರಿಗೂ ಬರ್ತೈತೆ ಇದು, ಇನ್ಕ್ಲೂಡಿಂಗ್ SC ST, ಇನ್ಕ್ಲೂಡಿಂಗ್ ಕ್ಯಾಟಗರಿ SC ST ಆ್ಯನ್ಯುವಲ್ ಇನ್ಕಮ್ ಮೋರ್ ದ್ಯಾನ್ 10 lakh, ಕ್ಯಾಟಗರಿ 1 ಆ್ಯನ್ಯುವಲ್ ಇನ್ಕಮ್ ಮೋರ್ ದ್ಯಾನ್ 2.5 lakh. ಸೊ ಇವರೆಲ್ಲರಿಗೂ ಎಷ್ಟು ಫೀಸ್ ತುಂಬಬೇಕಾಗ್ತೈತಿ ಕಾಲೇಜ್ ಪ್ರಕಾರ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಗೌರ್ಮೆಂಟ್ ಕಾಲೇಜ್ ಇತ್ತಂದರೆ 44,210 rupees ಪೇ ಮಾಡಬೇಕು. ಫಾರ್ ಏಡೆಡ್ ಕಾಲೇಜ್ ಏಡೆಡ್ ಕೋರ್ಸಿಗೆ 44,210 rupees ಪೇ ಮಾಡಬೇಕು. ನೆಕ್ಸ್ಟ್ ಫಾರ್ UVCE ಕಾಲೇಜ್, ಇಟ್ ಈಸ್ ಎ ಪ್ಯೂರ್ಲಿ ಗೌರ್ಮೆಂಟ್ ಕಾಲೇಜ್ ಬಟ್ ಅಟಾನಮಸ್ ಬಾಡಿ, ಅಲ್ಲಿ ಎಷ್ಟು ಪೇ ಮಾಡಬೇಕಾಗ್ತದೆ ಅಂದರೆ 49,100 rupees. ನೆಕ್ಸ್ಟ್ ಟೈಪ್ 1 ಕಾಲೇಜ್, ಅನ್ಏಡೆಡ್ ಕಾಲೇಜ್ ಇನ್ಕ್ಲೂಡಿಂಗ್ ಮೈನಾರಿಟಿ ಆ್ಯಂಡ್ ಅನ್ಏಡೆಡ್ ಕೋರ್ಸ್ ಇನ್ ಏಡೆಡ್ ಕಾಲೇಜ್, ಅಲ್ಲಿ ಎಷ್ಟು ಪೇ ಮಾಡಬೇಕಂದ್ರೆ 99,924. ನೆಕ್ಸ್ಟ್ ಟೈಪ್ 2 ಕಾಲೇಜ್, ದಟ್ ಈಸ್ ಅನ್ಏಡೆಡ್ ಕಾಲೇಜ್ ಇನ್ಕ್ಲೂಡಿಂಗ್ ಮೈನಾರಿಟಿ ಆ್ಯಂಡ್ ಅನ್ಏಡೆಡ್ ಕೋರ್ಸ್ ಇನ್ ಏಡೆಡ್ ಕಾಲೇಜ್, ಅಲ್ಲಿ ಎಷ್ಟು ಪೇ ಮಾಡಬೇಕಂದ್ರೆ 1,07,615 rupees. ನೆಕ್ಸ್ಟ್ ಡೀಮ್ಡ್ ಕಾಲೇಜ್ ಪ್ರೈವೇಟ್ ಯೂನಿವರ್ಸಿಟಿ ಒಳಗೆ ಎಷ್ಟು ನೀವು ಪೇ ಮಾಡಬೇಕಂದ್ರೆ 99,924. ಸೊ ದಿಸ್ ಈಸ್ ಫಾರ್ ಹೂಮ್? ಫಾರ್ ಜನರಲ್ ಮೆರಿಟ್ 2A, 2B, 3A, 3B. ಅದರ ಜೊತೆಗೆ SC ST ಅವ್ರದ್ದು ಆ್ಯನ್ಯುವಲ್ ಇನ್ಕಮ್ ಮೋರ್ ದೆನ್ 10 lakh ಇದ್ದವರು ಮತ್ತು ಕ್ಯಾಟಗರಿ 1 ಆ್ಯನ್ಯುವಲ್ ಇನ್ಕಮ್ ಮೋರ್ ದೆನ್ 2.5 lakhs ಇದ್ದವರು ಇಷ್ಟು ಫೀಸ ನೀವು ಪೇ ಮಾಡಬೇಕು ಡಿಪೆಂಡಿಂಗ್ ಅಪಾನ್ ದ ಕಾಲೇಜಸ್. ನೆಕ್ಸ್ಟ್ ಕನ್ಸೆಷನ್ ಯಾರಿಗೆ ಸಿಗ್ತೈತಿ ಫೀಸ್ನಲ್ಲಿ ಅಂದರೆ SC ST ಹೂಸ್ ಆ್ಯನ್ಯುವಲ್ ಇನ್ಕಮ್ ಈಸ್ ಲೆಸ್ ದೆನ್ 10 lakh. ಸೊ ಲೆಸ್ ದೆನ್ 10 lakh ಯಾರ್ದು ಆ್ಯನ್ಯುವಲ್ ಇನ್ಕಮ್ ಇದೆಯಲ್ಲ SC ST ಅವರಿಗೆ ಫೀಸ್ ಕನ್ಸೆಷನ್ ಇದೆ. ಎಷ್ಟಂದರೆ ಓನ್ಲಿ ದೇ ನೀಡ್ ಟು ಪೇ 750 rupees. ಸೊ 750 rupees ಅಷ್ಟೇ ಪೇ ಮಾಡಬೇಕು. ಓನ್ಲಿ ದ ಕಂಡೀಷನ್ ಈಸ್ ವಾಟ್? ಆ್ಯನ್ಯುವಲ್ ಇನ್ಕಮ್ ಶುಡ್ ಬಿ ಲೆಸ್ ದೆನ್ 10 lakh. ನೆಕ್ಸ್ಟ್ ಅದೇ ರೀತಿ ಕ್ಯಾಟಗರಿ 1 ಅವ್ರಿಗೆ ಕನ್ಸೆಷನ್ ಸಿಗ್ತೈತಿ ಬಟ್ ಆ್ಯನ್ಯುವಲ್ ಇನ್ಕಮ್ ಅವ್ರದ್ದು ಲೆಸ್ ದೆನ್ 2.5 lakh ಇದ್ದಷ್ಟೇ ಕನ್ಸೆಷನ್ ಸಿಗ್ತೈತಿ. ಸೊ ಅವ್ರು ಎಷ್ಟು ಪೇ ಮಾಡಬೇಕಂದ್ರೆ ಗೌರ್ಮೆಂಟ್ ಕಾಲೇಜ್ನಲ್ಲಿ 24,710 ಪೇ ಮಾಡಬೇಕು. ನೆಕ್ಸ್ಟ್ ಏಡೆಡ್ ಕಾಲೇಜ್ನಲ್ಲಿ ಏಡೆಡ್ ಕೋರ್ಸಿಗೆ 24,710. ನೆಕ್ಸ್ಟ್ UVCE, ದಟ್ ಈಸ್ ಗೌರ್ಮೆಂಟ್ ಕಾಲೇಜ್, ಅಲ್ಲಿ 24,710. ಬಟ್ ಇನ್ ಟೈಪ್ 1 ಕಾಲೇಜ್ ಇಟ್ ಈಸ್ 80,424. ನೆಕ್ಸ್ಟ್ ಟೈಪ್ 2 ಕಾಲೇಜ್ನಲ್ಲಿ 88,115. ನೆಕ್ಸ್ಟ್ ಡೀಮ್ಡ್ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ 80,424 ಅಂತ ಹೇಳಿ ಕೊಟ್ಟಿದ್ದಾರೆ. ಇನ್ನೊಂದು ಭಾಳ ಇಂಪಾರ್ಟೆಂಟ್ ನೀವು ತಿಳ್ಕೊಬೇಕೇನೆಂದರೆ KA ಫೀಸ್ ತೊಗೋತಾರಲ್ಲ, ಈ ಟೇಬಲ್ನಲ್ಲಿ ಏನು ಮೆನ್ಷನ್ ಮಾಡಿದಾರಲ್ಲ ಅಷ್ಟೇ ತೊಗೋತಾರೆ. KA ಫೀಸ್ ಆಫ್ಟರ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದಮೇಲೆ ನೀವು ಅಡ್ಮಿಷನ್ ಮಾಡಿಸ್ತಿರಲ್ಲ. ಸೊ ದಿಸ್ ಇಸ್ ದ KA ಫೀಸ್. ನೆಕ್ಸ್ಟ್ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಏನಂದರೆ SC ST ಆ್ಯನ್ಯುವಲ್ ಇನ್ಕಮ್ ಲೆಸ್ ದ್ಯಾನ್ 10 lakh ಇದ್ದವರು ಮತ್ತು ಕ್ಯಾಟಗರಿ 1 ಆ್ಯನ್ಯುವಲ್ ಇನ್ಕಮ್ ಲೆಸ್ ದ್ಯಾನ್ 2.5 lakh ಇದ್ದವರು KA ಫೀಸ್ ಜೊತೆಗೆ
ಎಕ್ಸ್ಟ್ರಾ ಕಾಲೇಜ್ ಫೀಸ್ ತುಂಬಬೇಕಾಗ್ತೈತಿ. ಡಿಫ್ರೆನ್ಸ್ ಅಮೌಂಟ್ ಏನಿದೆಲ್ಲ ಅದು ಕಾಲೇಜ್ನಲ್ಲಿ ಹೋಗಿ ನೀವು ಪೇ ಮಾಡಬೇಕಾಗ್ತೈತಿ. ಸೊ ಕಾಲೇಜ್ನಲ್ಲಿ ಪೇ ಮಾಡಬೇಕಾದ್ರೆ ನೀವು ಸರಿಯಾಗಿ ನೋಡ್ಕೊಡಿ. ನೀವು ಇಲ್ಲಿ ಕೆ ಎ ಫೀಸ್ ಸಪೋಸ್ SC/ST ಅವರು ಫೀಸ್ ಕನ್ಸೆಷನ್ ₹750 ಇರ್ತೈತಿ. ನೀವು ₹750 ತುಂಬಿರ್ತೀರಿ. ಬಟ್ ಕಾಲೇಜ್ ಫೀಸ್ ಎಷ್ಟಿರ್ತೈತಿ? 44,210. ಸೊ ಇದು ಡಿಫ್ರೆನ್ಸ್ ಅಮೌಂಟ್ ಅವರು ಕಾಲೇಜ್ ಫೀಸ್ನಲ್ಲಿ ತುಂಬಿಸ್ಕೊತಾರೆ. ಬಟ್ ಅದನ್ನು ರಿಫಂಡ್ ಮಾಡ್ತಾರೆ ನಿಮಗೆ. ಯಾವಾಗ ಅಂದರೆ ಸ್ಕಾಲರ್ಶಿಪ್ದ ಅಮೌಂಟ್ ಯಾವಾಗ ಬರ್ತೈತಿಲ್ಲ ನೀವು ಅಪ್ಲೈ ಮಾಡಬೇಕಾಗ್ತೈತಿ, ಅವಾಗ ಅದು ರಿಫಂಡ್ ಆಗ್ತೈತಿ. ಅದೇ ರೀತಿ ಕ್ಯಾಟಗರಿ 1 ಅವರು ಡಿಫ್ರೆನ್ಸ್ ಅಮೌಂಟ್ ನೀವು ಕಾಲೇಜ್ ಫೀಸ್ನಲ್ಲಿ ತುಂಬಬೇಕಾಗ್ತೈತಿ. ಬಟ್ ಡಿಫ್ರೆನ್ಸ್ ಅಮೌಂಟ್ ಆಮೇಲೆ ಅವರು ರಿಫಂಡ್ ಮಾಡ್ತಾರೆ. ವೆನ್ ಯು ಅಪ್ಲೈ ಫಾರ್ ದ ಸ್ಕಾಲರ್ಶಿಪ್ ನೀವು ಎಲಿಜಿಬಲ್ ಇದ್ದರೆ ಅಪ್ಲೈ ಮಾಡಿದರೆ ನಿಮಗೆ ಅದು ಅಮೌಂಟ್ ರಿಫಂಡ್ ಆಗ್ತೈತಿ. ಬಟ್ ಆ್ಯಕ್ಚುಯಲ್ ಫೀಸ್ ನಿಮ್ದು ಎಷ್ಟು ಅಂದರೆ ಈ ಟೇಬಲಲ್ಲಿ ಎಷ್ಟಿದೆಲ್ಲ ಕೆ ಎ ಫೀಸ ಅಷ್ಟು ನೀವು ತುಂಬಬೇಕಾಗ್ತೈತಿ. ಸೊ SC/ST ಅವರು ಮತ್ತು ಕ್ಯಾಟಗರಿ 1 ಅವರು ನೀವು ಸರಿಯಾಗಿ ತಿಳ್ಕೊಳ್ರಿ. ಡಿಪೆಂಡಿಂಗ್ ಅಪಾನ್ ಯುವರ್ ಆ್ಯನ್ಯುವಲ್ ಇನ್ಕಮ್ ನಿಮಗೆ ಫೀಸ್ ಕನ್ಸೆಷನ್ ಇರ್ತೈತಿ. ಸೊ ಅದು ಕನ್ಸೆಷನ್ ಅಮೌಂಟ್ ಏನಿದೆಲ್ಲ ಆ ಎಕ್ಸ್ಟ್ರಾ ಅಮೌಂಟ್ ಡಿಫ್ರೆನ್ಸ್ ಅಮೌಂಟ್ ಕಾಲೇಜ್ನಲ್ಲಿ ನೀವು ಹೋಗಿ ನೀವು ಪೇ ಮಾಡಬೇಕು. ಬಟ್ ಅದು ರಿಫಂಡ್ ಆಗ್ತೈತೆ ನಿಮಗೆ ಆಮೇಲೆ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ ಮೇಲೆ. ಸೊ ಕೆಲವೊಂದು ಕಾಲೇಜ್ನವರು ಡಿಫ್ರೆನ್ಸ್ ಅಮೌಂಟ್ ತುಂಬಿಸ್ಕೊತಾರೆ, ಕೆಲವೊಂದು ಕಾಲೇಜ್ನವರು ತುಂಬಿಸ್ಕೊಳಂಗಿಲ್ಲ. ಬಟ್ ಅದು ರಿಫಂಡ್ ಆಗೇ ಆಗ್ತೈತಿ ನಿಮಗೆ. ಇಲ್ಲಿ KA ಏನು ಫೀಸ್ ಕೊಟ್ಟಿದಾರಲ್ಲ ಅಷ್ಟೇ ಫೀಸ್ ನೀವು ತುಂಬಬೇಕಾಗ್ತೈತಿ. ಓಕೆ, ಇದರ ಜೊತೆಗೆ ಓನ್ಲಿ ಫಾರ್ ಆರ್ಕಿಟೆಕ್ಚರ್ ಸ್ಟೂಡೆಂಟ್ಸ್ ಯಾರಾದರೂ ಅಪ್ಲೈ ಮಾಡಿದರೆ ಅವ್ರಿಗೆ ಎಕ್ಸ್ಟ್ರಾ ಎಷ್ಟು ಫೀಸ್ ಪೇ ಮಾಡಬೇಕಂದ್ರೆ ಈ ಟೇಬಲಲ್ಲಿ ಮೆನ್ಷನ್ ಮಾಡಿದ್ದರ ಜೊತೆಗೆ ₹650 ನೀವು ಪೇ ಮಾಡಬೇಕಾಗ್ತದೆ ಎಕ್ಸ್ಟ್ರಾ. ಉಳಿದಿದ್ದೆಲ್ಲ ಈ ಟೇಬಲಲ್ಲಿ ಎಷ್ಟಿದೆಲ್ಲ ಅಷ್ಟು ಪೇ ಮಾಡಬೇಕಾಗ್ತೈತಿ. ಉಳಿದವರೆಲ್ಲರೂ ಈ ಟೇಬಲಲ್ಲಿ ಏನು ಮೆನ್ಷನ್ ಮಾಡಿದಾರಲ್ಲ ಅಷ್ಟು ನೀವು ಪೇ ಮಾಡಬೇಕು. ಮತ್ತು ಇನ್ನೊಂದು ಹೇಳಬೇಕಂದ್ರೆ ನೀವು ಕಾಲೇಜಿಗೆ ವಿಸಿಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಳ್ರಿ ಫೀಸ್ ಸ್ಟ್ರಕ್ಚರ್ ಬಗ್ಗೆ. ಇನ್ನೊಂದು ಸಲ ಎಷ್ಟು ನೀವು ಫೀಸ್ ತುಂಬಬೇಕಾಗ್ತೈತಿ ಅಂಥೇಳಿ ಅಂದರೆ ನಿಮಗೆ ರೆಡಿ ಮಾಡ್ಕೊಳಕ್ಕೆ ಭಾಳ ಹೆಲ್ಪ್ ಆಗ್ತೈತಿ. ಓಕೆ, ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿರಿ, ಅವ್ರಿಗೂ ಹೆಲ್ಪ್ ಆಗ್ತೈತಿ ಸಾಕಷ್ಟು. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಆ್ಯಂಡ್ ಆಲ್ಸೋ ಪ್ರೆಸ್ ದ ಬೆಲ್ ಐಕಾನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.